ರಾಮ ಮಂದಿರ ಉದ್ಘಾಟನೆ ಸನಿಹದಲ್ಲೇ ಕಾಂಗ್ರೆಸ್ ಹಲವಾರು ರೀತಿಯ ಹೇಳಿಕೆಗಳನ್ನ ಕೊಟ್ಕೊಂಡು ರಾಜಕೀಯ ರಾಡಿ ಮಾಡ್ಕೊಳ್ತಾ ಇದೆ. ಇವತ್ತು ಬಿಕೆ ಹರಿಪ್ರಸಾದ್ ಅವರ ಸರದಿ ಏನಂದ್ರು ಹಾಗಾದ್ರೆ ಹರಿಪ್ರಸಾದ್ ಇದಕ್ಕೆ ಬಿಜೆಪಿಗರು ಹೇಗೆ ಮುಗಿಬಿದ್ರು ನೋಡ್ತಾ ಬರೋಣ. ರಾಜ್ಯದಲ್ಲಿ ಗೋಧ್ರಾ ಮಾದರಿ ದುರಂತ ಆಗ್ಬೋದು, ಪುಲ್ವಾಮಾ ಘಟನೆಗೂ ಬಿಜೆಪಿಯೇ ಕಾರಣವಂತೆ. ಕಾಂಗ್ರೆಸ್ ಮುಖಂಡ ಬಿಕೆ ಹರಿಪ್ರಸಾದ್ ವಿವಾದ, ಬಿಜೆಪಿ ಗರಂ, ಕಾಂಗ್ರೆಸ್ಗೆ ಭಾರಿ ಮುಜುಗರ. ಅಯೋಧ್ಯೆ ರಾಮಮಂದಿರ ಲೋಕಾರ್ಪಣೆಗೆ ಸಕಲ ಸಿದ್ಧತೆಗಳು ಭರದಿಂದ ಸಾಗ್ತಾ ಇದೆ. ಈ ಹೊತ್ತಲ್ಲಿ ವಿಪಕ್ಷ ಕಾಂಗ್ರೆಸ್ ರಾಜಕೀಯವನ್ನ ಮುಂದುವರೆಸಿದೆ. ಅದರಲ್ಲೂ ಬಿಕೆ ಹರಿಪ್ರಸಾದ್ ಕೊಟ್ಟಿರುವ ವಿವಾದಾತ್ಮಕ ಹೇಳಿಕೆ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ್ದು ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಅಯೋಧ್ಯೆಗೆ ಹೋಗೋವರಿಗೆ ಸರ್ಕಾರವೇ ರಕ್ಷಣೆ ಕೊಡಬೇಕು, ಗೋಧ್ರಾ ದುರಂತದ ರೀತಿ ಮತ್ತೊಮ್ಮೆ ಏನಾದರೂ ಆಗ್ಬೋದು ಎಂಬ ಸ್ಫೋಟಕ ಮತ್ತು ಆತಂಕಕಾರಿ ಹೇಳಿಕೆಯನ್ನ ಬಿಕೆ ಹರಿಪ್ರಸಾದ್ ಕೊಟ್ಟಿದ್ದಾರೆ. ಅಲ್ಲದೆ ಈ ಬಗ್ಗೆ ನನಗೆ ಮಾಹಿತಿ ಇದೆ ಅಂತ ಸಮರ್ಥನೆ ಬೇರೆ ಮಾಡಿಕೊಂಡಿದ್ದಾರೆ. ಯಾರ್ಯಾರು ಅಯೋಧ್ಯೆಗೆ ಹೋಗ್ತಾರೆ ಅವ್ರಿಗೆ ಹೋಗ್ಲಿಕ್ಕೆ ಎಲ್ಲ ರೀತಿಯ ಬಂದೋಬಸ್ತನ್ನು ಮಾಡಿಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಗುಜರಾತ್ ಅಲ್ಲಿ ಇದೇ ಸಂದರ್ಭದಲ್ಲಿ ಕರ್ಸೇವಕರ ದಹನ ನಡೆದಿತ್ತು ಗೋಧ್ರಾದಲ್ಲಿ. ಅದೇ ರೀತಿಯ ಒಂದು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಎಲ್ಲ ರೀತಿಯ ಕಟ್ಟೆಚ್ಚರಗಳನ್ನು ಸಹ ವಹಿಸಿಕೊಳ್ಬೇಕು. ಸಂಪೂರ್ಣವಾಗಿ ನಾನು ಮಾಹಿತಿ ಜೊತೆ ಕೊಡಬಹುದು, ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಹೇಳಿದ್ದೇನೆ. ಇದು ಕಾಂಗ್ರೆಸ್ ಪಕ್ಷಕ್ಕೂ ಇದಕ್ಕೇನು ಸಂಬಂಧ ಇಲ್ಲ. ಈ ಬೆನ್ನಲ್ಲೇ ಬಿಕೆ ಹರಿಪ್ರಸಾದ್ಗೆ ಸಿಎಂ ಸಿದ್ದರಾಮಯ್ಯ ಪುತ್ರ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಕೂಡ ಧ್ವನಿಗೂಡಿಸಿದ್ದಾರೆ. ಬಿಜೆಪಿಯವರು ಪ್ರತಿ ಚುನಾವಣೆ ಬಂದಾಗ ಏನಾದ್ರೂ ಒಂದು ಗಿಮಿಕ್ ಮಾಡ್ತಾರೆ. ಬಿಜೆಪಿಯವರು ಯಾವ ಮಟ್ಟಕ್ಕೆ ಇಳಿಯೋಕ್ಕೂ ಹೇಸಲ್ಲ, ಅದಕ್ಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ ಯತೀಂದ್ರ ಹೇಳ್ಕೊಂಡಿದ್ದಾರೆ. ಈ ಬೆಳವಣಿಗೆ ಕಾಂಗ್ರೆಸ್ಗೆ ಮಾತ್ರ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಸಿಎಂ ಡಿಸಿಎಂ ಸಚಿವರೆಲ್ಲ ಬಿಕೆ ಹರಿಪ್ರಸಾದ್ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯವರು ಪ್ರತಿ ಸರಿ ಚುನಾವಣೆ ಹತ್ರ ಬಂದಾಗಲೂ ಏನಾದರೂ ಒಂದು ಗಿಮಿಕ್ ಮಾಡ್ತಾರೆ. ಕಳೆದ ಬಾರಿ ಚುನಾವಣೆಯಲ್ಲಿ ಪುಲ್ವಾಮಾ ಮಾಡಿದ್ರು. 2014ಕ್ಕಿಂತ ಮುಂಚೆ ಅವಾಗ ಗೋಧ್ರಾ ಹತ್ಯಾಕಾಂಡ ಮಾಡಿ ಅದನ್ನೇ 2014 ತನಕ ಅದ್ರ ಲಾಭ ಪಡ್ಕೊಂಡು ರಾಜಕೀಯ ಲಾಭ ಪಡ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ಈ ಬಾರಿ ರಾಮ ಮಂದಿರನ ಪಕ್ಷದ ಕಾರ್ಯಕ್ರಮ ತರ ಮಾಡಿಕೊಂಡು ರಾಜಕೀಯ ಲಾಭ ಪಡಿಸ್ಕೊಳ್ತಿದ್ದಾರೆ. ಯಾವುದೇ ಒಂದು ಮಟ್ಟಕ್ಕೆ ಕೆಳಮಟ್ಟಕ್ಕೆ ಇಳಿಯೋದಕ್ಕೂ ಹೇಸೋದಿಲ್ಲ. ಸೊ ಪ್ರತಿ ಬಾರಿ ಅದನ್ನ ಮಾಡಿರೋದು ನೋಡಿ ಬಿಕೆ ಹರಿಪ್ರಸಾದ್ ಅವರು ಹಾಗೆ ಹೇಳಿರ್ಬೋದು. ಯಾರು ಅನುಮಾನಗಳು ತಾನೆ ಸರ್, ಅನುಮಾನಗಳಿಗೆಲ್ಲ ಉತ್ತರ ಕೊಡಲ್ಲ. ಊಹೆಗಳಿಗೆ ಅನುಮಾನಗಳಿಗೆ ಉತ್ತರ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದಕ್ಕೂ ಅವಕಾಶ ನಾವು ಕೊಡುವುದಿಲ್ಲ. ಹರಿಪ್ರಸಾದ್ ಅವ್ರಿಗೆ ಏನ್ ಮಾಹಿತಿ ಇದೆಯೋ ನಾವು ತಿಳಿತೇವೆ. ಹರಿಪ್ರಸಾದ್ ಅವರು ಹೇಳಿಕೆ ಏನು ಕೊಟ್ಟಿದ್ದಾರೆ ನನಗೆ ಮಾಹಿತಿ ಇಲ್ಲ. ಯಾವ ಅರ್ಥದಲ್ಲಿ ಹೇಳಿದ್ದಾರೆ, ಏನ್ ಹೇಳಿದ್ದಾರೆ ಅದು ಅವ್ರಿಗೆ ಬಿಟ್ಟಂತದ್ದು, ಅದು ಅವ್ರ ವೈಯಕ್ತಿಕವಾದಂತ ಹೇಳಿಕೆ. ಅಂತಾವ್ ಯಾವುದು ಕೂಡ ಆಗೋದಿಲ್ಲ. ರಾಜ್ಯ ಸರ್ಕಾರ ಎಲ್ಲಾ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುತ್ತದೆ. ಬಿಕೆ ಹರಿಪ್ರಸಾದ್ ಬಂಧನಕ್ಕೆ ಬಿಜೆಪಿ ಆಗ್ರಹ, ಮುಸ್ಲಿಮರಿಗೆ ಪ್ರಚೋದನೆ ಕೊಡ್ತಿದ್ದೀರಾ ಅಂತ ಗರಂ. ಇನ್ನು ಬಿಕೆ ಹರಿಪ್ರಸಾದ್ ಮಾತುಗಳು ಬಿಜೆಪಿಗೆ ಮತ್ತೊಂದು ಅಸ್ತ್ರವಾಗಿ ಪರಿಣಮಿಸಿದೆ. ಇದು ಬಿಕೆ ಹರಿಪ್ರಸಾದ್ರ ವೈಯಕ್ತಿಕ ಹೇಳಿಕೆಯಲ್ಲ, ಕಾಂಗ್ರೆಸ್ ಪಕ್ಷದ ಹೇಳಿಕೆ. ಈ ಹೇಳಿಕೆ ಹಿಂದೆ ಏನೋ ಪಿತೂರಿ ಇದ್ದಂಗಿದೆ. ಕೂಡಲೇ ಹರಿಪ್ರಸಾದ್ನ ಬಂಧಿಸಿ ವಿಚಾರಣೆ ಮಾಡಬೇಕು ಅಂತ ಸದಾನಂದ ಗೌಡ ಆಗ್ರಹಿಸಿದ್ದಾರೆ. ಹಿಂದೂಗಳ ನರಮೇಧ ನಡೆಸೋಕೆ ಮುಸ್ಲಿಮರಿಗೆ ಪ್ರಚೋದನೆ ಕೊಡ್ತಾ ಇದ್ದೀರಾ ಅಂತ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಗರಂ ಆಗಿದ್ದಾರೆ. ಬಿಕೆ ಹರಿಪ್ರಸಾದ್ ಹಿಂದೂನೇ ಅಲ್ಲ, ಅವರೊಬ್ಬ ದೇಶದ್ರೋಹಿ ಅಂತ ಯಶ್ಪಾಲ್ ಸುವರ್ಣ ಗುಡುಗಿದ್ದಾರೆ. ಒಬ್ಬ ಕಾಂಗ್ರೆಸ್ನ ಪ್ರಮುಖ ಹಿಂಗೆ ಹೇಳಬೇಕಾದ್ರೆ ಇದರ ಹಿಂದೆ ಯಾವುದೋ ಪಿತೂರು ಇದೆ ಅಂತ ಹೇಳುವಂಥ ಸಂಶಯ ನನಗೆ ಗಂಭೀರವಾಗಿ ಬರ್ತಾ ಇದೆ. ಏನಾದರೂ ಅಂತ ಕೆಲಸ ಕಾರ್ಯಗಳಾದರೆ ಹರಿಪ್ರಸಾದ್ರೇ ಪ್ರಥಮ, ಅವರನ್ನೇ ತಕ್ಷಣ ಬಂಧನ ಮಾಡಿ ಅವರನ್ನ ತನಿಖೆ ಮಾಡಿದ್ರೆ ಖಂಡಿತವಾಗಿ ಗೊತ್ತಾಗುತ್ತೆ. ಗೋಧ್ರಾದಲ್ಲಿ ಸುಟ್ಟವ್ರು ಯಾರು? ಮುಸ್ಲಿಮರೇ ಹಿಂದೂಗಳನ್ನ ಸುಟ್ಟರು. ಇಲ್ಲೂ ಅದನ್ನ ಹೆದರ್ಸ್ತೀರಿ, ಹಿಂದೂಗಳಿಗೆ ಕರ್ನಾಟಕದಲ್ಲಿ ಹೆದರ್ಸ್ತೀರಿ, ಗೋಧ್ರಾದಂಗೆ ಮಾಡ್ತೇವೆ ಅಂತ ಹೇಳಿ. ಗೋಧ್ರಾದಲ್ಲಿ ಮಾಡ್ದಂಗೆ ಮಾಡ್ತೇವೆ ಅಂತಂದ್ರೆ ನಿಮ್ಗೇನು ಜವಾಬ್ದಾರಿ ಇಲ್ಲ? ಹಿಂದೂಗಳನ್ನ ಸುಡ್ತೀರಿ ನೀವು. ಹಿಂದೂಗಳ ಪಟ್ಟಿಯಲ್ಲಿ ಬಿಕೆ ಹರಿಪ್ರಸಾದ್ ಅವರನ್ನು ಬಿಟ್ಟು ಅವರೊಬ್ಬ ಪಾಕಿಸ್ತಾನಿ ಮನೋಭಾವನದ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ದೇಶ ವಿರೋಧಿಗಳಲ್ಲಿ ಒಬ್ಬರು ಬಿಕೆ ಹರಿಪ್ರಸಾದ್. ಕಾಂಗ್ರೆಸ್ ಮನಸ್ಥಿತಿ, ದೇಶ ವಿರೋಧ ಮನಸ್ಥಿತಿಯವರು ಆ ಗೋಧ್ರಾ ಘಟನೆಯಲ್ಲಿ ಹಿಂದೆ ಕೈವಾಡಿದ್ದವರು. ಅಲ್ಲಿ ಬರುವ ಎಲ್ಲಾ ಭಕ್ತರು ಕೂಡ ರಾಮ, ಲಕ್ಷ್ಮಣ, ಹನುಮಂತರೇ ಅವರಿಗೆಲ್ಲ ಧೈರ್ಯ ತುಂಬುತ್ತಾರೆ, ಅವರಿಗೆಲ್ಲ ಭದ್ರತೆ ಒದಗಿಸ್ತಾರೆ. ಒಟ್ನಲ್ಲಿ ಕಾಂಗ್ರೆಸ್ಸಿಗರಿಗೆ ಬಿಕೆ ಹರಿಪ್ರಸಾದ್ ಹೇಳಿಕೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ರೆ ರಾಜ್ಯ ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಈ ರಾಜಕೀಯ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದು ನೋಡಬೇಕು. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.